ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂದವರಿಗೆ ಬಾಯಿ ಬಂದೀಗ. ಸಮರ್ಥನೆಗಿಳಿದ ನಾಯಕರೇ ಎಲ್ಲಿದ್ದೀರಾ? ಉತ್ತರವನ್ನ ಕೊಡಬೇಕು ನೀವೀಗ. ತನಿಖೆಯ ಮೊದಲೇ ಕ್ಲೀನ್ ಚೀಟ್ ಅನ್ನ ಕೊಟ್ರಲ್ಲ, ಈಗೇನ್ ಹೇಳ್ತೀರಾ ನೀವೆಲ್ಲ? ಮಾಧ್ಯಮಗಳ ಮೇಲೆ ತನಿಖೆಗೆ ಆಗ್ರಹಿಸಿದವರು ಉತ್ತರ ಕೊಡ್ತಿರೋ? ಮಾಧ್ಯಮಗಳನ್ನ ಪ್ರಶ್ನಿಸಿ ಭಜನೆ ಬಿಡಿ ಅಂದಿದ್ರಲ್ಲ, ಎಲ್ಲಿದ್ದೀರಾ ನೀವೆಲ್ಲ? ಯಾವ ಬಿಲದಲ್ಲಿ ಅಡ್ಕೊಂಡು ಕೂತಿದ್ದೀರಾ? ಸತ್ಯಮೇವ ಜಯತೆ, ನಿಜ ಆಯಿತು ಪಬ್ಲಿಕ್ ಟಿವಿಯ ವರದಿ. ಪಾಕ್ ಪರ ಘೋಷಣೆ ಕೂಗಿಲ್ಲ ಅಂದವರ ಬಾಯಿ ಬಂದ್ ಹೋಗಿದೆ. ಈಗ ಯಾವ ಬಿಲದಲ್ಲಿ ಅಡ್ಕೊಂಡು ಕೂತಿದ್ದೀರಾ ನೀವೆಲ್ಲ ಅಂತ ಸಮರ್ಥನೆಗಿಳಿದಿದ್ರಲ್ಲ. ಇನ್ನೊಂದು ಶತ್ರು ದೇಶದ ಬಗ್ಗೆ ಘೋಷಣೆಯನ್ನು ಕೂಗಿದಾಗ್ಲೂ ಕೂಡ ಸಮರ್ಥನೆಗಿಳಿಯುವ ಮಟ್ಟಕ್ಕೆ ಲೋ ಲೆವೆಲ್ಗೆ ಇಳಿದಿದ್ರಲ್ಲ ನೀವು. ಅಂಥ ನಾಯಕರುಗಳು ಉತ್ತರವನ್ನ ಕೊಡಬೇಕಿವಾಗ. ಮಾಧ್ಯಮಗಳು ಸುಮ್ಮನೆ ಭಜನೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಓಡ್ತಾ ಇದ್ರಲ್ಲ. ಇವತ್ತು ಸತ್ಯಮೇವ ಜಯತೆ, ಸತ್ಯಕ್ಕೆ ಯಾವಾಗಿದ್ರೂ ಕೂಡ ಜಯ ಸಿಗುತ್ತೆ ಅನ್ನುವಂಥ ಮಾತು ಇವತ್ತು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ನನ್ನ ಸಹೋದ್ಯೋಗಿ ಮುರಳೀಧರ್ ಮುರಳಿ, ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರಲ್ಲ ಮಹಾನ್ 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 ನಾಯಕರುಗಳೆಲ್ಲ, ಎಲ್ಲೋದ್ರೂ ಯಾವ ಬಿಲದಲ್ಲಿ ಅಡ್ಕೊಂಡು ಕೂತಿದಾರಂತೂ. ಪೂರ್ತಿ ದೇಶದ ವಿಚಾರದಲ್ಲಿ ಶತ್ರು ರಾಷ್ಟ್ರದ ಬಗ್ಗೆ ಸಮರ್ಥನೆಯನ್ನ ಮಾಡಿಕೊಂಡು ಅದರ ಬಗ್ಗೆ ಘೋಷಣೆ ಕೂಗಿದಂಥವ್ರನ್ನೂ ಸಮರ್ಥನೆ ಮಾಡುವಂತ ಕಚಡಾ ಲೆವೆಲ್ಗೆ ಇಳಿಯುವಂಥವ್ರು ಇರ್ತಾರಲ್ಲ, ಅಂಥವ್ರು ಇವತ್ತು ಎಲ್ಲಿ ಹೋದ್ರಂತೂ ಮುರಳಿ? ಖಂಡಿತ ಅರುಣ್, ಯಾಕೆಂದ್ರೆ ಒಂದು ರೀತಿಯಲ್ಲಿ ಸುಲಭವಾಗಿ ಆ ನಾಯಕರ ಬಾಯಿಗೆ ಸಿಕ್ಕುವಂತದ್ದು ಮಾಧ್ಯಮದವರೇ. ಅಂದ್ರೆ ಮಾಧ್ಯಮದ ಮೇಲೆ ಯಾವ್ದಾದ್ರು ಗುಬೆ ಕೂರಿಸಿದ್ರೆ ಹೌದು ಅಂತೇಳಿ ನಂಬಿಸುವಂತ ಒಂದು ಪ್ರಯತ್ನಗಳನ್ನ ಈ ನಾಯಕರುಗಳು ಪದೇ ಪದೇ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾನೊಂದು ಪದವನ್ನು ಬಳಸ್ತೀನಿ, ಫ್ಯಾಕ್ಟ್ ಚೆಕ್ ಪ್ರವೀಣ್ರೆಲ್ಲ ಏನು ಒಂದು ರೀತಿಯಲ್ಲಿ ಏನು ಒಂದು ಇನ್ಸಿಡೆಂಟ್ ಆದ ಒಂದು 10-12 ಗಂಟೆ ಒಳಗಡೆ ಸಂಪೂರ್ಣವಾಗಿ ಫ್ಯಾಕ್ಟ್ ಅನ್ನ ಚೆಕ್ ಮಾಡ್ಬಿಟ್ಟಿದ್ರು. ಇದೆಲ್ಲ ಸುಳ್ಳು, ಇದೆಲ್ಲ ಕೂಡ ಮಾಧ್ಯಮಗಳು ತಿರುಚಿ ಮಾಡಿರುವಂತದ್ದು. ತಿರುಚಿ ಮಾಡಿ ಸುದ್ದಿಯನ್ನ ಈ ರೀತಿ ಮಾಡ್ತಾ ಇದ್ರೆ ಒಬ್ಬರ ನಾಯಕರು ಕೂಡ ಒಂದು ಪದವನ್ನ ಬಳಸಿದ್ರು. ಆ ನಾಯಕರ ಹೆಸರನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ ಇಲ್ಲಿ, ಯಾಕೆಂದ್ರೆ ಮುಂದಿನ ಹೊತ್ತುಗಳಲ್ಲಿ ನಿಮ್ಗೆ ಕೂಡ ಗೊತ್ತಾಗುತ್ತೆ. ನಾನು ವಿಧಾನಸೌಧಕ್ಕೆ ಬರುವಾಗ ಅನ್ನವನ್ನ ತಿನ್ಕೊಂಡು ಬಂದಿದ್ದೀನಿ ಅಂತೇಳಿ ಒಂದು ಮಾತನ್ನ ಹೇಳಿದ್ರು. ಅವರು ಈಗ ಯಾವ ಮಾತನ್ನ ಹೇಳ್ತಾರೆ, ಅದೇ ಬಾಯಿಂದ ಯಾವ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ ಅವರು. ನನಗೂ ಕೂಡ ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಅವರನ್ನೇ ಆರೋಪಿಗಳನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ನ ಮೇಲೆ ಪ್ರೂವ್ ಆಗಿರುವಂತದ್ದು. ಟೆಕ್ನಿಕಲ್ ಎವಿಡೆನ್ಸ್ ಪದೇ ಪದೇ ನಾನು ಪದೇ ಪದೇ ಈ ಮಾತನ್ನ ಒತ್ತಿ ಹೇಳ್ತಾ ಇದ್ದೀನಿ ಅರುಣ್. ಇಲ್ಲಿ ಯಾರ್ದೋ ಒಬ್ರು ಮುಲಾಜ್ಗಾಗ್ಲಿ, ಯಾರ್ದೋ ಒಬ್ರು ಒತ್ತಡಕ್ಕಾಗ್ಲಿ, ಅಥವಾ ಬೇರೆ ಯಾರ್ದೋ ಒಬ್ರು ಒಂದು ಹೇಳಿದ್ರು ಇವ್ರನ್ನ ಬಂಧನಕ್ಕೆ ಒಳಪಡಿಸಿ ಅಂತ ಹೇಳಿ ಮಾಡಿದ್ರು, ಇವ್ಯಾವೂ ಕೂಡ ಇಲ್ಲ. ಇದೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ನ ಮೂಲಕವೇ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಟೆಕ್ನಿಕಲ್ ಎವಿಡೆನ್ಸ್ ನ ಮೂಲಕ ಬಂಧನಕ್ಕೆ ಒಳಪಡಿಸಿ ಈಗ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೃಶ್ಯಾವಳಿಗಳು, ನೇರ ದೃಶ್ಯಾವಳಿಗಳು ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಲಿ ನೀವು ನೋಡಬಹುದು. ಪಾಕ್ ಪರ, ಪಾಕ್ ಪ್ರೇಮಿಗಳು ಇವರೆಲ್ಲ. ಪಾಕ್ನ ಜಿಂದಾಬಾದ್ ಅಂತ ಹೇಳಿ ಕರೆದಂತವ್ರು ಇವರು, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತವರು. ಇಲ್ಲಿ ಅನ್ನ, ಇಲ್ಲಿ ಊಟ ಮಾಡಿ ಈ ಪಾಕ್ ಪರವಾಗಿ ಕೂಗಾಟವನ್ನ ಮಾಡಿದಂತ ಈ ಎಲ್ಲ ಏನು ದ್ರೋಹಿಗಳೇನಿದ್ರು, ದೇಶದ್ರೋಹಿಗಳು, ಅವ್ರನ್ನೆಲ್ಲರನ್ನು ಕೂಡ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅರುಣ್. ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಆ ಪ್ರೊಸೀಜರ್ಗಳು ಕೂಡ ಆಗ್ತದೆ. ಇನ್ನು ಸ್ವಲ್ಪ ಹೊತ್ತಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಾನೂನಾತ್ಮಕವಾಗಿ ಇವರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಬೇಕಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳಿಸಬೇಕಾ, ಇದ್ಯಾವುದು ಕೂಡ ಒಂದು ಕ್ಲಾರಿಫೈ ಇಲ್ಲ. ಸದ್ಯಕ್ಕೆ ಪೊಲೀಸರು ಕೂಡ ಈ ವಿಚಾರದಲ್ಲಿ ಒಂದಷ್ಟು ಏನೋ ಹೈಡ್ ಅನ್ನು ಮಾಡ್ಲಿಕ್ಕೆ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಮಾಹಿತಿಗಳು ಗೊತ್ತಾಗಿದೆ. ಆದ್ರೆ ಅವರೆಲ್ಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು ಅರುಣ್. ಮುರಳಿ, ಈ 20 ಜನರ ಪಟ್ಟಿ ಇತ್ತಲ್ಲ, ಆ ಲಿಸ್ಟ್ ನ ತಗೊಂಡಿಟ್ಕೊಂಡಿದ್ರಲ್ಲ, ಇವ್ರಿಗೆ ಪರ್ಮಿಷನ್ ಕೊಡಿ ವಿಧಾನಸೌಧಕ್ಕೆ ಹೋಗೋಕೆ ಅಂತೇಳಿ, ಅಲ್ಲಿ ಇಷ್ಟನ್ನೇ ನೋಡ್ತಾ ಇದ್ದೆ ಮುರಳಿ ನಾನು. ಅದರಲ್ಲಿ ಒಂದೇ ಹೆಸರು ಕಾಣಿಸುತ್ತೆ, ದೆಹಲಿ ಮೂಲದಂತಹ ಮೊಹಮ್ಮದ್ ಇಲ್ತಾಜ್ನ ಹೆಸರು. ಇನ್ನುಳಿದಂಥ ಮುನಾವರ್, ಮೊಹಮ್ಮದ್ ಶಫಿ ನಾಶಿಪುಡಿ, ಇವರು ಆ ಲಿಸ್ಟಲ್ಲಿ ಇಲ್ಲದೆ ಇರುವಂಥವ್ರ ಇವರು? ಇಲ್ಲ ಅರುಣ್, ಅದ್ರ ಬಗ್ಗೆನೂ ಕೂಡ ಒಂದು ಕ್ಲಾರಿಫೈ ಅನ್ನ ಮಾಡ್ಕೊಂಡಿದ್ದಾರೆ. ಆ ಲಿಸ್ಟ್ ಅಲ್ಲಿ ಇದ್ದಂತವರನ್ನೇ ಅವರು ವಿಚಾರಣೆಗೆ ಕರೆಸಿರುವಂತದ್ದು. ಅಂದ್ರೆ ಒಂದಷ್ಟು ಲಿಸ್ಟ್ ಗಳಲ್ಲಿ ಮೊದಲು ನೀವು ತೋರಿಸ್ತಾ ಇರುವಂತ ಲಿಸ್ಟ್ ಏನಿತ್ತು ಅದರಲ್ಲಿ 20 ಜನ ಇದ್ದಿದ್ರು. ಅದಾದ ನಂತರ ಇನ್ನೊಂದು ಲಿಸ್ಟ್ ಬಂದಿತ್ತು, ಅದರಲ್ಲಿ ಒಂದು 5 ಜನರ ಹೆಸರು ಕೂಡ ಬಂದಿತ್ತು. ಅದರಲ್ಲೆಲ್ಲ ಕೂಡ ಇವರೆಲ್ಲ ಇದ್ರು. ಶಫಿ ನಾಸಿಪುಡಿ ಇರ್ಬೋದು, ಮತ್ತೆ ಇಲ್ತಾಜ್ ಇರ್ಬೋದು, ಜೊತೆಗೆ ಆರ್ ಟಿ ನಗರದ ಮುನಾವರ್ ಇರ್ಬೋದು, ಇವರೆಲ್ಲರೂ ಕೂಡ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಗೊತ್ತಾಗಿದೆ. ಆ ಲಿಸ್ಟ್ ಅನ್ನ ಆಧರಿಸಿಯೇ ಪೊಲೀಸರು ಅವರನ್ನ ವಿಚಾರಣೆಗೆ ಕರೆಸಿದಂತದ್ದು. ವಿಚಾರಣೆಗೆ ಕರೆಸಿ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಅಂದ್ರೆ ಅವರನ್ನ ಪದೇ ಪದೇ ವಿಚಾರಣೆಗೆ ಕರೆಸ್ತಾ ಇದ್ರು, ಅವರ ಹೇಳಿಕೆಗಳನ್ನ ಪಡ್ಕೊಳ್ತಾ ಇದ್ರು. ಹೇಳಿಕೆಗಳನ್ನ ಪಡ್ಕೊಂಡು ಬೇರೆ ರೀತಿಯ ತಾಂತ್ರಿಕ ಸಾಕ್ಷ್ಯಗಳೇನಿತ್ತು ಆ ತಾಂತ್ರಿಕ ಸಾಕ್ಷ್ಯಗಳನ್ನ ಕಲೆ ಹಾಕ್ಲಿಕ್ಕೂ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆ ತಾಂತ್ರಿಕ ಸಾಕ್ಷ್ಯಗಳು ಯಾವಾಗ ಕನ್ಫರ್ಮ್ ಆಯ್ತು, ಅದು 200%, 400%, 1000% ಅಷ್ಟು ಕನ್ಫರ್ಮ್ ಆದ ನಂತರವಷ್ಟೇ ಅವರನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು ಅರುಣ್. ಓಕೆ ಮುರಳೀಧರ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. FSL ವರದಿ ದೃಢಪಟ್ಟ ನಂತರ ಈಗ ಬಂಧನವಾಗಿದೆ.